ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಸ್ವಲ್ಪ ಹುಷಾರಿರಲಿಲ್ಲ, ಇವಾಗ ಚೆನ್ನಾಗಿದ್ದೀನಿ. ತುಂಬ ಲೀನ್ ಆಗಿದ್ದೀನಿ ನೋಡಿ, ಕಾಣಿಸ್ತಾ ಇರ್ಬೋದು. ಸ್ವಲ್ಪ ಬ್ಲಡ್ಡು ಎಲ್ಲ ಬಾಡಿಯಲ್ಲಿನೋ ಪ್ರಾಬ್ಲಮ್ ಆಗಿತ್ತು, ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಬ್ಲಡ್ ಲಾಸ್ ಆಯಿತು. ಹಾಗಾಗಿ ಸ್ವಲ್ಪ ಲೀನ್ ಆಗಿದ್ದೀನಿ, ಸ್ವಲ್ಪ ರಿಕವರ್ ಆಗ್ತೀನಿ. ನಾಳೆ ಎಲ್ಲ ನೋಡೋಣ, ಅದು ರೆಸಿಪಿ ಮಾಡ್ತೀನಿ ನಿಮಗೆ. ಡ್ರೈ ಫ್ರೂಟ್ಸ್ ಲಡ್ಡೂಸ್ ಮತ್ತು ಎಳ್ಳು ಸೀಸಮ್ ಸೀಡ್ದು ಲಡ್ಡು ಮಾಡ್ತೇನೆ. ಡೈಲಿ ಒಂದೊಂದು ಪ್ರೋಟೀನ್ ತಿನ್ನಬೇಕಲ್ಲ, ಸೊ ಅದಕ್ಕೋಸ್ಕರ ಬೇರೆ ಏನೆಲ್ಲ ಮಾಡಬೇಕು. ಸದ್ಯಕ್ಕೆ ಇವಾಗ ರಿಕವರ್ ಆಗಿದ್ದೀನಿ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ದೇವರಿಗೆ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನಿವಾಗ ಆದಿಶ್ವರ ಹೋಗಬೇಕು, ಬಿಕಾಸ್ ನನ್ನ ಮಿಕ್ಸಿ ಸ್ವಲ್ಪ ವರ್ಕ್ ಆಗ್ತಿಲ್ಲ, ತುಂಬ ಹಳೇದಾಗಿತ್ತು. ಅದಕ್ಕೋಸ್ಕರ ಇವಾಗ ನಾನು ಹೊಸದಾಗಿ ಗ್ರೈಂಡರ್ ಬೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮಿಕ್ಸಿ ಸಿಂಪಲಾಗಿ ರೆಡಿ ಮಾಡಿಸಿದ್ರೆ ಸಾಂಬಾರಿಗೆಲ್ಲ ಮಸಾಲ ರುಬ್ಬಕ್ಕಾಗುತ್ತೆ. ಗ್ರೈಂಡರ್ ಅಂದರೆ ರೈಸ್ ಐಟಮ್ ಜಾಸ್ತಿ, ಇಡ್ಲಿ ಎಲ್ಲ ಮಾಡ್ತೀನಲ್ಲ, ಸೊ ಅದಕ್ಕೆ ರುಬ್ಬೋದಕ್ಕೆ ಬೇಕು, ಅದಕ್ಕೆ ಬೇಕಲ್ವಾ. ಸೊ ತಗೊಂಬರೋಣ ಅಂತ ಹೋಗ್ತೀನಿ, ಬನ್ನಿ ನಿಮಗೆ ತೋರಿಸ್ತೀನಿ. ನಾನು ಯಾವ್ದು ತೊಗೊಳ್ಬೇಕಂತ ಮೈಂಡಲ್ಲಿಲ್ಲ, ಅಲ್ಲೋಗಿ ಯಾವ್ದು ಚೆನ್ನಾಗಿರುತ್ತೆ, ಲಾಂಗ್ ಲಾಸ್ಟಿಂಗ್ ನೋಡೋಣ. ನಾನು ಎಷ್ಟು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಸೊ ಸಾರಿ ಸಿಂಪಲಾಗಿ ರೆಡಿ ಆದರೆ ನೆನ್ನೆ ಬಂದು ವಾರ್ಡ್ರೋಬ್ ಸ್ವಲ್ಪ ರೆಡಿ ಮಾಡಿದ್ದೀನಿ. ಯಾವ ಥರ ಅಂತ ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಕೆಳಗಡೆ ಕ್ಲಾತ್ಸ್ ಆಗಿರ್ಬೋದು, ಈ ಕಡೆಯೂ ಕೂಡ ಎಲ್ಲ ಫೋಲ್ಡ್ ಮಾಡಿಟ್ಟಿದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ ಇವಾಗ. ಆ್ಯಂಡ್ ಇನ್ನೂ ಒಂದು ಸ್ಯಾರಿಗಳನ್ನ ಇನ್ನೂ ಸ್ವಲ್ಪ ನಾನು ಕ್ಲೀನಾಗಿ ಮೇಂಟೈನ್ ಮಾಡಿಲ್ಲ, ಸೊ ಅದನ್ನು ಮಾಡಬೇಕು. ಆ್ಯಂಡ್ ಇವಾಗ ನಾನು ಈ ಥರ ರೆಡಿಯಾಗಿದ್ದೀನಿ. ಎಸ್, ಒಂದು ಪ್ಯಾಂಟ್ ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಬ್ಲ್ಯಾಕ್ ಕಲರ್ ಟಿ ಶರ್ಟ್ ಹಾಕಿದ್ದೀನಿ. ಆಮೇಲೆ ಆಟೋದಲ್ಲಿ ಹೋಗೋಣ ಅಂದ್ಕೊಳ್ತಾ ಇದ್ದೀನಿ. ನಿಯರ್ ಇದೆ, ಬಟ್ ಏನಂದರೆ ಆಟೋದಲ್ಲಿ, ಯಾಕಂದರೆ ನನಗೆ ಸ್ವಲ್ಪ ಒಂದು ವಾಕ್ ಮಾಡಿದ ಮೇಲೆ ಕಾಲು ಪೇಯ್ನ್ ಲೆಗ್ ಪೇಯ್ನ್ ಇರುತ್ತಲ್ವ, ಸೊ ಅದಕ್ಕೋಸ್ಕರ ಆಟೋದಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ನಾನು ಹೋಗಿ ಯಾವ್ದು ತೊಗೊಳ್ತೀನಿ, ಏನು ಮಾಡ್ತೀನಿ ಅಂತ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ಮತ್ತು ನಾನು ಆದಿಶ್ವರ್ ಬಂದೆ, ಅಲ್ಲಿ ನಾನು ಆಲ್ಮೋಸ್ಟು ಎಲ್ಲ ಪ್ರಾಡಕ್ಟ್ನು ಪರ್ಚೇಸ್ ಮಾಡಿರೋದಲ್ಲೇ. ಸೊ ಹಾಗಾಗಿ ನಾನು ಇದನ್ನ ಮುಂಚೆನೇ ಫ್ರೆಂಡ್ ಇದ್ದಾರೆ, ಅವರಿಗೆ ಹೇಳಿದ್ದೆ, ಅವ್ರನ್ನ ಬಂದಟ್ಟಿಗೆ ತೋರಿಸ್ತಾ ಇದ್ದಾರೆ ನೋಡಿ. ಇದು ಒಂದು ಬಟರ್ಫ್ಲೈ, ಇದು ನಾನು ಸೆಲೆಕ್ಟ್ ಮಾಡಿದೆ. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಕಲರ್ ತುಂಬ ಇಷ್ಟ ಆಯಿತು. ಹಲೋ, ನೋಡಿ ನಾನು ಫೈನಲಿ ಬಟರ್ಫ್ಲೈನ ಗ್ರೈಂಡರ್ನ ಸೆಲೆಕ್ಟ್ ಮಾಡಿದೆ. ತುಂಬ ಇರುತ್ತೆ, ಕಲರ್ ಬಂದು ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಬಿಕಾಸ್ ನಾನು ಏನಕ್ಕಿದೆ ಅಂದರೆ ನಾನು ಮಿಕ್ಸಿ ಇದೆಲ್ಲ ಪ್ರೆಸ್ಟೀಜ್ ಸ್ವಲ್ಪ ತುಂಬ ವರ್ಷಗಳಾಗಿದೆ ಅಲ್ಲ, ಹಾಗಾಗಿ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಅದು ಸಿಂಪಲ್ಲಾಗಿ ರುಬ್ಕೊಳ್ಳೋಕ್ಕಿರಲಿ ಸಾಂಬಾರಿಗೆ, ಮತ್ತು ಹೆವಿ ಅಂದರೆ ಅಕ್ಕಿ ಹಿಟ್ಟಲ್ವ, ಅಕ್ಕಿ ಹಿಟ್ಟಲ್ಲಿ ರುಬ್ಬಿದ್ರೆ ಬೇಗ ಹಾಳಾಗಿಬಿಡುತ್ತೆ ಮಿಕ್ಸಿಗಳು ಯಾವುದೇ ಆಗಲಿ. ಅದಕ್ಕೋಸ್ಕರ ನಾನು ಇವತ್ತು ಇದನ್ನು ಎತ್ಕೊಂಡು ತೊಗೊಂಡು ಬಂದೆ. ಬಟರ್ಫ್ಲೈದು ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಇದರಲ್ಲಿ 2 ಕಲರ್ ಇರುತ್ತೆ, ನಾರ್ಮಲ್ ಸೇಮ್. ಒಂದು ಮರೂನ್ ಇರುತ್ತೆ, ಮರೂನ್ ಕಲರು, ಇನ್ನೊಂದೊಂದು ಪರ್ಪಲ್ ಕಲರು. ನಂಗೆ ತುಂಬ ಇಷ್ಟ ಆಯಿತು ಈ ಕಲರು, ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಆ್ಯಂಡ್ ಫೈನಲಿ ಇಲ್ಲಿ ಇಡ್ಲಿ ರುಬ್ಬೋದ್ರಿಂದ ಇಡ್ಲಿ ಇಟ್ಟಿದ್ದೀನಿ ರೈಸ್ ಸ್ವಲ್ಪ, ಮತ್ತು ಉದ್ದಿನಬೇಳೆ. ಇದು ನನಗೆ ಸ್ನ್ಯಾಕ್ಸ್, ಅಂದರೆ ನಾನು ಜಾಸ್ತಿ ಇದನ್ನ ಯೂಸ್ ಮಾಡ್ತೀನಿ, ತಿಂತೀನಿ. ತುಂಬ ಬೆನಿಫಿಟ್, ನಿಮಗೆ ಗೊತ್ತಲ್ಲ ಹೆಸರು ಕಾಳು ಎಷ್ಟು ಹೆಲ್ಪ್ಫುಲ್ ಬಾಡಿಗೆ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದು ರೈಸ್ಗೆ ಇಟ್ಟಿದ್ದೀನಿ, ಹಾಲು ಬಿಸಿ ಆಗಿದೆ, ಸಾಂಬಾರು ರೆಡಿ ಇದೆ. ಸಾಂಬಾರು ಬಂದು ನಮ್ಮ ಕಡೆ ಮಾಡ್ತಾರೆ, ಕಡಲೆಕಾಳು ಇಲ್ಲ ಹುರುಳಿಕಾಳನ್ನ ಹುರಿದ್ಬಿಟ್ಟು ಹುಳಿ ಸಾರು ಮಾಡ್ತಾರೆ. ಸೊ ಹುಣಸೆಹಣ್ಣು ಜಾಸ್ತಿ ಹಾಕಿ ಅದು. ಇದು ಮುದ್ದೆ ಖಾಲಿಯಾಗಿಬಿಟ್ಟಿದೆ, ಮತ್ತೆ ಮಾಡಬೇಕು. ಆ್ಯಂಡ್ ಹೀಗಿದೆ ಇವತ್ತಿನ ಸಮಾಚಾರ.
ಮತ್ತು ಪಲ್ಯಕ್ಕೆ ಏನಾದ್ರು ಮಾಡೋಣ ಅಂತ ನೋಡಿದೆ, ಹಾಗಾಗಿ ತರಕಾರಿ ಇರಲಿಲ್ಲ, ಸೊ ಸಿಂಪಲಾಗಿ ಇಷ್ಟು ಮಾಡಿದ್ದೀನಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ವಾಕಿಂಗ್ ಬಂದೆ, ತುಂಬ ಫ್ರೆಶ್ ಆಗಿತ್ತೆ, ಮಳೆ ಸೋನೆ ಬರೋ ಥರ ಆಗಿದೆ, ಆದರೂ ಕೂಡ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ವಾಕ್ ಮಾಡ್ತಾ ಇದ್ದೆ. ಇದು ಎಂಟ್ರೆನ್ಸ್ ಆ್ಯಕ್ಚುಲಿ ನಮ್ಮ ಮನೆ ಪಕ್ಕದಲ್ಲೇ ಇರೋ ಪಾರ್ಕ್ ಅಂತ ಹೇಳ್ಬೋದು ಇದೆ ಆ್ಯಕ್ಚುಲಿ. ಸೊ ತುಂಬ ಅಂದರೆ ತುಂಬ ಫ್ರೆಶ್ ಗಾಳಿ ಇತ್ತು. ಫಸ್ಟ್ ಆಫ್ಟರ್ ಲಾಂಗ್ ಟೈಮ್ ಹೋಗಿದ್ದಲ್ವ, ಆಗೋಷ್ಟು ವಾಕಿಂಗ್ ಮಾಡಿದೆ. ಒಂದು 7 ರೌಂಡ್ಸ್ ಮಾಡಿದೆ ಆ್ಯಕ್ಚುಲಿ. ಅದಾದಮೇಲೆ ಮತ್ತೆ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕಂತ ನೆನಪಾಯಿತು. ಅಲ್ಲೇ ಕೂಡ ವಾಕ್ ಮಾಡೋದಿನ್ನ ಮುಗ್ದೇ ಇರಲಿಲ್ಲ, ಆವಾಗಲೇ ಮಳೆ ಬೇರೆ ಸ್ಟಾರ್ಟ್ ಆಯಿತು. ತುಂಬ ಅಂದರೆ ತುಂಬ ಮಳೆ ಬಂತು. ಅಲ್ಲೇ ವೆಯ್ಟ್ ಮಾಡಿ ಮತ್ತೆ ಮನೆಗೆ ಬಂದು ಸ್ವಲ್ಪ ಬ್ರೇಕ್ಫಾಸ್ಟ್ಗೋಸ್ಕರ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚಳಿ ಇದೆ, ಮಳೆ ಕೂಡ ಬಂದಿದೆ, ಸೊ ಅದಕ್ಕೆ ವೆದರಿಗೆ ಸೆಟ್ ಆಗುತ್ತೆ ಅಂತ ಮಾಡ್ತಿದ್ದೆ. ಮತ್ತೆ ಬ್ರೇಕ್ಫಾಸ್ಟ್ ಮಾಡಿ ಹಿಂದೆನೇ ರೆಸ್ಟ್ ಮಾಡಿ ಸ್ವಲ್ಪ ಆಗೋದ್ರೊಳಗೆ ಟೈಮ್ ಆಗಿತ್ತು. ಸೊ ಅದಕ್ಕೆ ಇವತ್ತು ಸಂಡೇ ಇದೆ, ಅದರಿಂದ ನಾನು ಇವಾಗ ಪರೋಟ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಫೈನಲಿ ಮೈದಾನ ಫುಲ್ಲು ಕಲಿಸ್ತಾ ಇದ್ದೀನಿ, ಯಾಕಂದರೆ ಅದು ಪರೋಟಾಗೆ ತುಂಬ ಸೆಟ್ ಆಗಬೇಕು. ಸೊ ಅದಕ್ಕೋಸ್ಕರ ಫುಲ್ ಆಯಿಲ್ ಹಾಕ್ಕೊಂಡು ಪರೋಟ ಮಾಡ್ತಾಯಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಮತ್ತು ಬಟ್ ಇದು ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಯಾರೂ ತಿನ್ನಲ್ಲ, ಇದು ತಮಿಳ್ನಾಡಲ್ಲಿ ಎವ್ರಿ ಡೇ ಪರೋಟ ಇರಲೇಬೇಕು. ಸೊ ಅದಕ್ಕೋಸ್ಕರ ನಾನು ಫುಲ್ಲು ಹಿಟ್ಟನ್ನ ಚೆನ್ನಾಗಿ ನಾದ್ತಾಯಿದ್ದೀನಿ. ಅದು ತುಂಬ ಚೆನ್ನಾಗಿ ಬಂತು. ಫೈನ್ ನೋಡಿ, ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ ನಾನು. ಅದನ್ನು ಈ ಥರ ಇಟ್ಕೊಂಡು ಇವಾಗ ಮತ್ತೆ ಸೋಕ್ ಮಾಡಬೇಕು ಫುಲ್ ಎಣ್ಣೆಯಲ್ಲಿ. ಅದೆಲ್ಲ ಸೋಕ್ ಆದಮೇಲೆ ಎಲ್ಲ ಮಾಡ್ಕೊಳ್ತಾ ಪರೋಟ ಸಾಫ್ಟ್ ಆಗುತ್ತೆ, ಮತ್ತು ಪರೋಟ ಲೇಯರ್ ಬರುತ್ತೆ. ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಈ ಥರ ಮಾಡಿಬಿಟ್ಟು ಇಡ್ತಾಯಿದ್ದೀನಿ, ಆಯಿಲಲ್ಲಿ ಸೋಕ್ ಮಾಡ್ತಾಯಿದ್ದೀನಿ. ಫೈನಲಾಗಿ ಪರೋಟ ಅಲ್ಲೇ ಒಂದು 5-6 ವರ್ಷ 7 ವರ್ಷ ಆಗಿದ್ದು ನಾನು ಮಾಡೇ ಇರಲಿಲ್ಲ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದೆ ಮುಂಚೆ. ಫೈನಲಾಗಿ ಈ ಥರ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕಾಂಬಿನೇಷನ್ನಾಗಿ ಚಿಕನ್ ಸಾರು ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು. ಹಾಗೆ ಅದನ್ನು ಸ್ವಲ್ಪ ಕೊತ್ತು ಪರೋಟ ಕೂಡ ಮಾಡಿದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಇದು ಬಂದು ತಮಿಳ್ನಾಡು ಸ್ಪೆಷಲ್ ಅಂತಲೇ ಹೇಳ್ಬೋದು. ಅದು ಅವರು ಊಟ ಇಲ್ಲದೆ ಇರೋದೇ ಇಲ್ಲ, ಪರೋಟ ತಿಂದೇ ಇರೋದೇ ಇಲ್ಲ ಇದು ಅವರು. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ದೇವ್ರ ಪೂಜೆ ಕೂಡ ಮಾಡಿದೆ. ತುಂಬ ಖುಷಿ ಆಗುತ್ತೆ ಪೂಜೆ ಮಾಡೋದ್ರಿಂದ, ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಆ್ಯಂಡ್ ಎಷ್ಟು ಥಿಂಗ್ಸ್ ಇರುತ್ತೆ ಮೈಂಡಲ್ಲಿ, ಅದೆಲ್ಲ ರಿಲೀಫ್ ಅನಿಸುತ್ತೆ, ಖುಷಿ ಆಯಿತು. ಫೈನಲ್ ಆದರೆ ಈ ವ್ಲಾಗ್ನ ನಾನು ಇಲ್ಲಿಗೆ ಈ ವಿಡಿಯೋ ಮುಖಾಂತರ ಏನು ಮಾಡ್ತಾಯಿದ್ದೀನಿ. ಇಷ್ಟ ಆಯಿತು ಅಂದ್ಕೊಳ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್ ಎವ್ರಿವನ್, and see you in the next vlog. Stay tuned guys. Bye, take care, love you lots all.